ಹಲೋ, ನಿಮ್ಮ ಹೆಸರೇ ಮರ್ತೋಗ್ಬಿಟ್ಟು ನಾನು. ಮಂಜಮ್ಮ, ನಾನು ಶೋಭಾ ಮಾತಾಡ್ತಿರೋದು. ಸಡನ್ನಾಗಿ ಬರಲ್ಲ. ಮಂಜಮ್ಮ ಅವರೇ, ನೀವು ಮೊನ್ನೆ ಊರಲ್ಲಿ ಜಾತ್ರೆ ಇದೆ ಅಂತ ಹೋದ್ರಿ, ನಿಮ್ಮ ಜಾತ್ರೆಗೆ ಹೋದ್ರಿ. ನಾನು ಅವಾಗ ಯಾರನ್ನೋ ಒಂದು ಹುಡುಗಿನ ತಂದುಬಿಟ್ಟಿದ್ದೆ ಕೆಲಸಕ್ಕೆ. ನೀವು ಇವಾಗ ಬರ್ತಿದ್ದೀರಾ ಅಂತ ಗೊತ್ತಾಯ್ತು. 21ನೇ ತಾರೀಕು ಬಂದ್ರಿ. ನೀವು ಊರಿಗೆ ಹೋದಾಗ ನಿಮ್ಮ ಸಂಬಳ ಎಲ್ಲ ಕೊಟ್ಟಿದ್ದೀನಿ. ಇಲ್ಲಿ ಹೇಳಿ, ಸಂಬಳ ಎಲ್ಲ ನಾನು ಕರೆಕ್ಟಾಗಿ ಕೊಟ್ಟಿದ್ದೀನಿ ನಿಮಗೆ. ಆಮೇಲೆ ಇವಾಗ ಬಂದಿದ್ದೀರಾ. ಇವಾಗ ನಿಮಗೆ 10 ದಿವಸದ್ದು ನಾನು ಕೊಡಬೇಕು. ನಾನು ಈ ವಾರದಲ್ಲಿ ನಿಮ್ಗೆ ಸಂಬಳ ಕೊಟ್ಬಿಡ್ತೀನಿ. ಇವಾಗ ನೀವು ಅಜ್ಜಿ ನೋಡ್ಕೊಳಕ್ಕೆ ಬಂದಿದ್ದೀರಾ. ನೀವು ಇಲ್ಲಿ ಅಜ್ಜಿ ಇರೋರ್ಗು ನೀವೇ ನೋಡ್ಕೊಳ್ಳಿ. ನಾನು ತಿರ್ಗಾ ಚೇಂಜ್ ಮಾಡಲ್ಲ. ಇನ್ನು ಬದಲಾಯಿಸೋದು ಬೇಡ. ನೀವು ಅಷ್ಟೇ 3 ತಿಂಗಳಿಗೆ ತಿರ್ಗಾ 1 ತಿಂಗಳಿಗೆ ಊರಿಗೆ ಹೋಗ್ತೀನಿ ಅನ್ಬೇಡಿ. ಗೊತ್ತಾಯ್ತಾ? ಹೋದ್ರೆ ಒಂದು 3 ತಿಂಗಳಿಗೂ 6 ತಿಂಗಳಿಗೂ ಒಂದ್ಸಲಿ ಹೋಗಿ. ಇಲ್ಲ ನಿಮ್ಮ ಕಡೆ ಯಾರಾದ್ರೂ ಬರ್ತಾರೆ ಅಂದ್ರೆ ಇಲ್ಲಿಗೆ ಕರ್ಸ್ಕೊಳ್ಳಿ. ಅಜ್ಜಿ ಏನು ಬೇಡ ಅಂತ ಹೇಳಲ್ಲ. ಏನು ಅಜ್ಜಿ, ಇವಾಗ ಯಾರಾದ್ರೂ ನೋಡಕ್ ಬರ್ತಾರೆ ಅಂದ್ರೆ ಬೇಡ ಅಂತೀರಾ? ನೋಡಿ ಇವರೇ ಅಜ್ಜಿ, ನೋಡಿ ಇವರೇ ಅಜ್ಜಿ. ಏನಜ್ಜಿ, ಈಗ ಅಕಸ್ಮಾತ್ ಇವ್ರ ಕಡೆಯವ್ರು ಯಾರಾದ್ರೂ ಬಂದ್ರೆ ನೀವು ಬೇಡ ಅಂತೀರಾ? ಬರ್ಲಿ ಪಾಪ, ಅವಳಿಗೂ ಯಾರಿದ್ದಾರೆ. ಇವಾಗ ಏನಂತ ಹೇಳ್ಬೇಕಂತಿದ್ಯಮ್ಮ ನನ್ನ ಬಗ್ಗೆ ಅಥವಾ ಏಜೆನ್ಸಿ ಬಗ್ಗೆ? ನಿನ್ಗೆ ಏನ್ ಅನ್ನಿಸ್ತು? ಇವಾಗ ನೀನು ಊರಿಗೆ ಹೋಗಿ ಬಂದಿದ್ಯಾ? ಮತ್ತೆ ಬಂದಿದ್ದೀನಿ ಮೇಡಮ್. ಸಂಬಳ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ಯಾ? ಅಜ್ಜಿ ಹತ್ರ ಬಿಟ್ಟಿದ್ಯಾ? ಮತ್ತೇನೆ ಎಲ್ಲ ಬೇರೆ ಕಡೆಗೆ ಹೋಗಲ್ಲ. ಅಜ್ಜಿ ನಾನು ಇರೋವರೆಗೂ ಅಜ್ಜಿ ನೋಡ್ಕೊಂತೀನಿ. ನನ್ನಿಂದ ಏನಾದ್ರು ಪ್ರಾಬ್ಲಮ್ ಆಗಿದ್ಯಮ್ಮ? ಏನೋ ಸಣ್ಣ ಪುಟ್ಟ ಮಾತಲ್ಲಿ ಜಗಳದಲ್ಲಿ ಆಗಿರ್ಬೋದು. ಜಗಳ ಬಂದಿದೆ. ನಾನು ಇಲ್ಲ ಅಂತ ಹೇಳ್ಕೊತಿಲ್ಲ. ನಾನು ಶೋಭಾ ಅಂತ. ಇವ್ರ ಪಾಪ ಕೆಲ್ಸಕ್ಕೆ ಬಂದಿದ್ರು. ಇವ್ರಿಗೂ ಏನೋ ಪ್ರಾಬ್ಲಮ್ ಇದೆ ಅಂತ ಬಂದರು. ನನ್ನ ಹತ್ರ ಪಾಪ ಇಷ್ಟು ದಿವಸ ಕೆಲಸ ಮಾಡಿದ್ದಾರೆ. 3 ತಿಂಗಳಿಂದ ಕೆಲಸ ಮಾಡಿದ್ದಾರೆ ನನ್ನ ಹತ್ರ. ಸೊ ಅದಕ್ಕೆ ನಾನು ಇವಾಗ ತಿರ್ಗಾ ಚೇಂಜ್ ಮಾಡಿದ್ರೆ ಅಜ್ಜಿಗೆ ಚೇಂಜ್ ಆಗ್ತಾ ಇರುತ್ತೆ. ಯಾರು ಒಬ್ರು ಸೂಟೇಬಲ್ ಆಗಿರಲ್ಲ. ಸೊ ಅದಕ್ಕೆ ಇವ್ರು ಹತ್ತತ್ರ ಒಂದು ತಿಂಗಳ 20 ದಿವಸ ಆಯ್ತಮ್ಮ. ಒಂದು 20-25 ದಿವಸ ಆಯ್ತಲ್ವಾ? 20-25 ದಿವಸದಿಂದ ಹೋಗಿದ್ರು. ಇವಾಗ 10 ಡೇಸ್ ಕೆಲಸ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮತ್ತೆ ಅಜ್ಜಿನ ಬಿಟ್ಟು ಹೋಗಬೇಡಿ, ನೀವೇ ಕಂಟಿನ್ಯೂ ಮಾಡಿ ಅಂತ. ಸರಿ ಅಮ್ಮ, ನಿನ್ಗೆ ಇಲ್ಲಿ ಇರೋದಕ್ಕೆ ಇದ್ರ ಬಗ್ಗೆ ಏನಾದ್ರು ನೀವೇ ಮಾತಾಡಿ ಅಮ್ಮ. ಪ್ರಾಬ್ಲಮ್ ಏನಿಲ್ಲ ಮೇಡಮ್, ಚೆನ್ನಾಗಿದೆ. ಏನೇನು ಪ್ರಾಬ್ಲಮ್ ಏನಿಲ್ವಮ್ಮ? ಯಾರ್ದು ಏನು ಭಯ ಏನಿಲ್ಲಮ್ಮ? ಏನು ತೊಂದರೆ ಇಲ್ಲ. ಅಜ್ಜಿದು ಏನು ತೊಂದರೆ. ಸರಿ ಅಮ್ಮ, ಥ್ಯಾಂಕ್ ಯು ಅಮ್ಮ. ನಿನ್ಗೆ ನಾನು ಈ ವಾರದಲ್ಲಿ ಬಂದು ಸಂಬಳ ಕೊಡ್ತೀನಿ. ಅಜ್ಜಿ ನೋಡ್ಕೊಳೋದು. ಇನ್ನು ತಿರ್ಗಾ 1ನೇ ತಾರೀಕಿಂದ 5ನೇ ತಾರೀಕೊಳಗೆ ನೆಕ್ಸ್ಟ್ ಮಂತ್ ಕೊಡೋದು ಕರೆಕ್ಟಾಗಿ. ನಿನ್ನ ಕೈ ಕೊಡೋದ್ರೆ ನಿನ್ನ ಕೈಗೆ ಕೊಡ್ತೀನಿ. ಇಲ್ಲ ನಿಮ್ಮ ಅಣ್ಣನ ನಂಬರ್, ಅಕೌಂಟ್ ನಂಬರ್ ಕೊಟ್ಟರೆ ನಾನು ಅವ್ರಿಗೆ ಹಾಕ್ತೀನಿ. ಅದು ನಿನಗೆ ಸೇರಿದ್ದು. ಓಕೆ, ಥ್ಯಾಂಕ್ ಯು. ಯಾಕೆ